ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಓಕೆ, ಈ ಒಂದು ವಿಡಿಯೋ ಯಾರಿಗಪ್ಪ ಅಂತಂದರೆ ಓನ್ಲಿ ಫಾರ್ ಬಿ ಸ್ಟೂಡೆಂಟ್ಸ್ ಇರ್ತದ. ಬೇರೆ ಯಾರಾದರೂ ಕ್ಲಿಕ್ ಮಾಡ್ಕೊಂಡು ನೋಡ್ಕೊಂತಂದರೆ ನಿಮ್ಗೆ ಯಾವುದೇ ರೀತಿ ಯೂಸ್ ಇರಲ್ಲ. ಸೊ ಹಾಗಾಗಿಬಿಟ್ಟು ನೀವು ಸ್ಕಿಪ್ ಮಾಡ್ಕೋಬಹುದು. ಓಕೆ, ಅದರಲ್ಲೂ ಕೂಡ ಬಿ ಎಸ್ ನರ್ಸಿಂಗ್ ಸ್ಟೂಡೆಂಟ್ಸಲ್ಲಿ ಅದರಲ್ಲೂ ಕೂಡ ಎಸ್ಪೆಷಲಿ ಯಾರಿಗಪ್ಪ ಅಂತಂದರೆ ಈಗ ಸೀಟ್ ಯಾರಿಗೆಲ್ಲ ಅಲರ್ಟ್ ಆಗಿದೆಯೋ ಅವ್ರಿಗೆಲ್ಲ. ಓಕೆ, ಯಾರಿಗೆಲ್ಲ ಬಿ ಎಸ್ ನರ್ಸಿಂಗ್ ಸ್ಟೂಡೆಂಟ್ಸು ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ವೋ ಅವ್ರಿಗೆ ಈ ಒಂದು ವಿಡಿಯೋ ಆಗಿರ್ತದೆ. ಓಕೆ, ಇವಾಗ ಏನಕ್ಕಪ್ಪ ನಾನು ಸೀಟ್ ಸಿಗದೆ ಇದ್ದವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅದರಲ್ಲಿ ಬಿ ಎಸ್ ನರ್ಸಿಂಗ್ ಸ್ಟೂಡೆಂಟ್ಸ್ ಅಂತ ಹೇಳಿದ್ನಿ ಅಂತಂದರೆ, ಸರಿ ನಾನು ಇವಾಗ ಏನಂತಂದರೆ ಒಂದು ಮ್ಯಾನೇಜ್ಮೆಂಟ್ ಸೀಟ್ ಬಗ್ಗೆ ಹೇಳ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ. ಇಟ್ ಮೀನ್ಸ್ ಡೈರೆಕ್ಟ್ ಅಡ್ಮಿಷನ್ ಅಂತ ಕರಿತೀವಿ. ಅಂತಂದರೆ ಕೆ ಥ್ರೂ ಅಲ್ಲ, ಡೈರೆಕ್ಟ್ ಅಡ್ಮಿಷನ್. ಅಂತಂದರೆ ಈಗ ಕೆ ಥ್ರೂ ಹೋದರೆ ನಿಮಗೆ ಯಾವ ರೀತಿ ಅಡ್ಮಿಷನ್ ಆಗುತ್ತೋ ಅದೇ ರೀತಿ ಇಲ್ಲಿ ಡೈರೆಕ್ಟು ಅಡ್ಮಿಷನ್ ಮಾಡಿಸ್ಕೊಳ್ಳೋದಿರ್ತದೆ. ಈ ರೀತಿ ಪ್ರೊಸೆಸ್ಸು ಅಂತಂದರೆ ಸೀಟ್ ಸಿಗದೆ ಇದ್ದವ್ರಿಗೆ ಮ್ಯಾನೇಜ್ಮೆಂಟ್ ಸೀಟ್ ಅಂತ ಇರ್ತದೆ. ಓಕೆ, ಈಗ ಕೆ ಇದಲ್ಲಿ ನೋಡಿರಿ, ಫಾರ್ ಎಕ್ಸಾಂಪಲ್ ಈಗ ಜಿ ಪಿ ಅಂತ ಬಂದಿದೆ, ಅಲ್ಲಿ ಜಿ ಕ್ಯೂ ಅಂತ ಬಂದಿದೆ ನೋಡಿರಿ, ಅದೇ ಸೀಟ್ನ ಈಗ ಡೈರೆಕ್ಟ್ ಅಡ್ಮಿಷನ್ ಮಾಡಿಸ್ಬೇಕು. ಇನ್ ಕೇಸ್ ಜಿ ಕ್ಯೂ ಅಲಾಟ್ಮೆಂಟ್ ಆಯಿತು ಅಂತ ಅನ್ಕೋರಿ, ಅದಕ್ಕೂ ನಿಮಗೆ ಸೀಟ್ ಫೀಸ್ ಎಷ್ಟಿದೆ, 1,00,000 ಚಿಲ್ಲರೆ, ಅಂದರೆ 1,07,000, 1,05,000 ಇದೆ. ಸೊ ನಿಮಗೆ ಕೆ ಥ್ರೂ ಹೋದ್ರೇ 1,07,000, 5,000 ಇರುವಂಥ ಫೀಸು. ಅದು ಇನ್ನೂ ಏನಪ್ಪ ಜಸ್ಟ್ ಫೀಸ್ ಅಷ್ಟೇ ಆಯಿತು. ಮುಂದೆ ನಿಮಗೆ ಯೂನಿಫಾರ್ಮ, ಡ್ರೆಸ್ ಮತ್ತು ರೆಕಾರ್ಡ್ ಬುಕ್ಕು ಈ ರೀತಿ ಎಲ್ಲ ಬಂತಂದರೆ ಇನ್ನೂ ಕೂಡ ಫೀಸ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಅಲ್ಲಿ ಮುಂದೆ ಹೋದಾಗ ನಿಮ್ಗೆ ಹಾಸ್ಟೆಲ್ ಕೂಡ ಹುಡ್ಕೋಬೇಕು. ಓಕೆ, ಇದನ್ನೆಲ್ಲನೂ ಕೂಡ ಕನ್ಸಿಡರ್ ಮಾಡ್ಕೊಂಡು ನೋಡೋದಂತಂದರೆ ನಾನು ನಿಮ್ಗೆ ಒಂದು ಕಾಲೇಜ್ನ ಹೇಳಕ್ಕೆ ಬರ್ತಿದ್ದೀನಿ. ಯಾಕಂತಂದರೆ ಎಷ್ಟೋ ಹುಡುಗರು ನನಗೆ ಹೇಳ್ತಿದ್ರಿ, ಅಣ್ಣ ನನಗೆ ಎಲ್ಲಾದರೂ ಒಂದು ಕಡೆ ಕಾಲೇಜಲ್ಲಿ ಒಂದು ಅಡ್ಮಿಷನ್ ಕೊಡಿಸ್ತೀರಾ ಪ್ಲೀಸ್, ಯಾಕಂದರೆ ಮುಂದಿನ ವರ್ಷ ಇನ್ನೂ ಕೂಡ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ, ನನಗೆ ಆಗಲ್ಲ. ಸೊ ಹಂಗಾಗಿ ಹೇಳ್ತಿದ್ರಿ. ಅದಕ್ಕೆ ನಾವು ಒಂದು ಕಾಲೇಜ್ ಬಗ್ಗೆ ಈ ಹಿಂದೆ ಹೇಳಿದ್ದೆ ಆಗಲಿ. ಓಕೆ, ಈ ಹಿಂದೆ ಹೇಳಿದ್ದೆ, ಬಟ್ ಜಾಸ್ತಿ ಹೇಳೋಕ್ಕೆ ಹೋಗಿದ್ದಿಲ್ಲ. ಯಾಕಂದರೆ ಸೆಕೆಂಡ್ ರೌಂಡ್ ಆದರೂ ಮುಗಿಲಿ, ಅಟ್ಲೀಸ್ಟ್ ಹುಡುಗರಿಗೆ ಸೀಟ್ ಸಿಗ್ತಿರ್ತಾವೆ ಅಂತಂದು. ಈ ಸೆಕೆಂಡ್ ರೌಂಡೇ ಮುಗೀತು. ಇವಾಗ ಏನಿದ್ರು ಅಂತಂದರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಒಂದೇ ಉಳಿದಿರೋದು. ಓಕೆ, ಆ್ಯಂಡ್ ಮಾಪಪ್ ರೌಂಡ್ ಅಂತ ಕೇಳಿದರೆ ಮಾಪಪ್ ರೌಂಡು ಪ್ರೈವೇಟ್ ಕಾಲೇಜಲ್ಲಿ ಇರಲ್ಲ, ಓನ್ಲಿ ಗೌರ್ಮೆಂಟ್ ಕಾಲೇಜ್ ಅಷ್ಟೇ ಇರ್ತದೆ. ಓಕೆ, ನೀವು ಗೌರ್ಮೆಂಟ್ ಸೀಟ್ ತೊಗೋಬೇಕು ಅಂತಂದರೆ ಗೌರ್ಮೆಂಟ್ ಕಾಲೇಜಲ್ಲಿ ಹೇಳ್ತಿರೋದು, ಗೌರ್ಮೆಂಟ್ ಕಾಲೇಜ್ ಅಷ್ಟೇ ಮಾಪಪ್ ರೌಂಡ್ ಮಾಡ್ತಾರೆ. ಅವಾಗ ನೀವು ಗೌರ್ಮೆಂಟ್ ಕಾಲೇಜ್ ಅಷ್ಟೇ ಮಾಪಪ್ ರೌಂಡ್ ಮಾಡುವಾಗ ಉಳಿದ್ರೆ ಹೋದ ಸರ್ತಿ 180 ಸೀಟ್ ಅಷ್ಟೇ ಉಳಿದಿದ್ದು. ಆ 180 ಸೀಟು ಮಾಪಪ್ ರೌಂಡು ಅದು ಎಷ್ಟು 1,00,000 ಒಳಗೆ ಇದ್ದವ್ರಿಗೆ ಮಾತ್ರ ಸೀಟ್ ಸಿಗ್ತದೆ. ಯಾರಿಗೆ ಗೌರ್ಮೆಂಟ್ ಕಾಲೇಜ್ ಅಷ್ಟೇ ಮಾಪಪ್ ರೌಂಡ್ ನಡೆಯೋದು. ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಒಂದು ನೀವು ಪಾರ್ಟಿಸಿಪೇಟ್ ಮಾಡ್ಬೋದು, ನಾವು ಮಾಡಬೇಡಿ ಅಂತ ಹೇಳ್ತಿಲ್ಲ, ಮಾಡೋಂಗಿದ್ರೆ ಮಾಡಿರಿ. ಬಟ್ ಏನಪ್ಪ ಅಂತಂದರೆ ಅದು ಒಂದು ರೌಂಡ್ ಮುಗಿದ್ರೆ ನಿಮ್ಮದು ಎಲ್ಲನೂ ಕೂಡ ಮುಗಿತು. ಓಕೆ, ಇನ್ ಕೇಸ್ ಸೀಟ್ ಸಿಗದೆ ಹೋದಾಗ ಇಲ್ಲಿ ಮ್ಯಾನೇಜ್ಮೆಂಟ್ ಸೀಟು ಕೂಡ ಏನಾಗ್ತದೆ ಅಂತಂದರೆ ಸೀಟ್ ಫಿಲ್ ಆಯ್ತಂದರೆ ನಿಮಗೆ ಅವಾಗ ಏನಾಗುತ್ತೆ, ಸ್ವಲ್ಪ ಬಿ ಎಸ್ ನರ್ಸಿಂಗ್ ಮಾಡಬೇಕಾ ಬೇಡ ಅಥವಾ ಬಿ ಎಸ್ ಸಿ ಆದರೂ ಮಾಡಬೇಡ ಅಂತ ಅನಿಸುತ್ತೆ ನಿಮಗೆ. ಸೊ ನಾನು ನಿಮಗೆ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ನೋಡಿರಿ, ಈ ಒಂದು ಕಾಲೇಜ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದೆ. ಒಂದು ಕಾಲೇಜ್ ಬಗ್ಗೆ ಹೇಳ್ತಾ ಇದ್ದೀನಿ, ಸಾಧ್ಯ ಆದರೆ ಬೇಕಾದರೆ ಏನಪ್ಪ ಅಂದರೆ ಈ ಒಂದು ಕಾಲೇಜ್ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ, ಆಮೇಲೆ ನಿಮ್ಮ ಇಷ್ಟ. ಓಕೆ, ಕಾಲೇಜ್ ಫೀಸ್ ಬಂದುಬಿಟ್ಟು 95,000 ಇವಾಗಲೇ ಹೇಳ್ತಿದ್ದೀನಿ. 95,000 ಕಡಿಮೆ ಆಗುತ್ತೆ ಅಂತಂದರೆ ₹1 ಕಡಿಮೆ ಇಲ್ಲ, ಅದೊಂದು ನೆನ್ಪಿಟ್ಕೋಬೇಕು. ಓಕೆ, 95,000 ಇದೆ. ಆ್ಯಂಡ್ ನೀವು ಬೇಕಾದ್ರೆ ಅದನ್ನ 3 ಕಂತು ಮೇಲೆ ನೀವು ಕಟ್ಕೋಬೋದು. ನಾನು ಹೇಳ್ಕೊತೀನಿ ಬೇಕಾದ್ರೆ ಅವ್ರಿಗೆ 3 ಕಂತು ಮೇಲೆ ಕಟ್ಕೋರಿ. ಆ್ಯಂಡ್ ನೀವು ಟೀಚಿಂಗ್ ಫೆಸಿಲಿಟಿ ಬಗ್ಗೆ ಕೇಳ್ತಿದ್ರಿ, ಯಾವ ರೀತಿ ಇದೆ ಬ್ರದರ್ ಆ ಕಾಲೇಜು ಅಂತ ಹೇಳ್ತಿದ್ರಿ. ನೋಡಿರಿ, ಇವಾಗ ನಾವು ಗೌರ್ಮೆಂಟ್ ಕಾಲೇಜ್ ನಾನು ಕಲಿತಿರೋದು 3rd ಇಯರು. ಗೌರ್ಮೆಂಟ್ ಕಾಲೇಜಿಗೆ ಕಲಿತಾ ಇದ್ದರೂ ಕೂಡ ನಮಗೆ BSc ಮುಗಿಸಿದವ್ರು ಅಷ್ಟು ಏನಿದ್ದಾರೆ ಅಂತಂದರೆ ಟೀಚರ್ ಇದ್ದಾರೆ. ಸೊ ಈ ಒಂದು ಕಾಲೇಜ್, ಯಾಕಂದ್ರೆ ಪ್ರೈವೇಟ್ ಕಾಲೇಜ್ ಅಂತ ತಕ್ಷಣ ಸ್ವಲ್ಪ ಸ್ಟ್ಯಾಂಡರ್ಡ್ ಟೀಚರ್ಸ್ ಬೇಕು. ಸೊ ಹಂಗಾಗಿಬಿಟ್ಟು ಆ ಒಂದು ಕಾಲೇಜಲ್ಲಿ MSc ಮುಗಿಸಿದವರೇ ನಿಮಗೆ ಟೀಚಿಂಗ್ ಮಾಡ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ಕೆಲವೊಂದಿಷ್ಟು ನಿಮಗೆ ಅನಾಟಮಿ, ಫಿಸಿಯಾಲಜಿ ಈ ಥರ ಸಬ್ಜೆಕ್ಟ್ ಬರ್ತಾವೆ. ಅಂತಂದರೆ MBBSಗೆ ಇರುವಂಥ ಸಿಲೆಬಸ್ ಅಂತ, ಇಟ್ ಮೀನ್ಸ್ MBBSಗೆ ಇರುವಂತಹ ಸಬ್ಜೆಕ್ಟ್ಗಳು ನಮಗೂ ಕೂಡ ಇದಾವೆ. ಸೊ ಅಂಥ ಒಳಗೆ ಯಾರು ಟೀಚಿಂಗ್ ಮಾಡ್ತಾರೆ ಅಂತಂದರೆ ಅಂಥ ಒಂದು ಸಬ್ಜೆಕ್ಟ್ನು ಕೂಡ ನಿಮಗೆ ಡಾಕ್ಟರ್ ಬಂದು ಪಾಠ ಮಾಡ್ತಾರೆ. ಓಕೆ, ಡಾಕ್ಟರ್ಸ್, ಯಾಕಂದರೆ ಫಾರ್ ಎಕ್ಸಾಂಪಲ್ ನೀವು ಅನಾಟಮಿ, ಫಿಸಿಯಾಲಜಿ ನಾವು ಎಲ್ಲನೂ ಕೂಡ ನಾವು BSc MSc ಮುಗಿಸಿದವರೆ ಮಾಡಲ್ಲ. ಕೆಲವೊಂದಿಷ್ಟು ಡಾಕ್ಟರ್ಸ್ಗಳು ಬಂದುಬಿಟ್ಟು ನಿಮಗೆ ಕ್ಲಾಸಸ್ ಮಾಡ್ತಾರೆ. ಓಕೆ, ಇವಾಗ ಟೀಚಿಂಗ್ ಬಗ್ಗೆ ಅಂತೂ ಓಕೆ ಬೆಟರ್, ನಮ್ಮ ಕಾಲೇಜ್ಗಿಂತ ಆ ಕಾಲೇಜ್ ಬೆಟರ್ ಇದೆ. ಓಕೆ, ನಾನು ಏನಕ್ಕೆ ಪದೇ ಹೇಳ್ತೀನಿ ಅಂತಂದರೆ, ನಮ್ಮ ಒಂದು ಕಾಲೇಜಲ್ಲಿ ಫಸ್ಟ್ ಆಫ್ ಆಲ್ ನೀವು ಗೌರ್ಮೆಂಟ್ ಕಾಲೇಜ್ಗೆ ಹೋದರೆ ಇಂಟರ್ನಲ್ಸ್ ಕೊಡಲ್ಲ, ಅದೊಂದು ನೆನ್ಪಿಟ್ಕೋಬೇಕು. ನಿಮಗೆ ಗೌರ್ಮೆಂಟ್ ಕಾಲೇಜ್ ಹೋಗ್ತೀರಿ ಅಂತಂದರೆ ಬೆನಿಫಿಟ್ಸ್ ಏನಂತ ಹೇಳ್ತಂದರೆ ನಿಮಗೆ ಫೀಸ್ ಕಡಿಮೆ ಇರುತ್ತೆ, ಅದನ್ನು ಬಿಟ್ಟರೆ ರಿಮೈನಿಂಗ್ ಎಲ್ಲನೂ ಕೂಡ ಅಷ್ಟಕ್ಕಷ್ಟೇ. ಓಕೆ, ಆ್ಯಂಡ್ ಇವಾಗ ಆ ಕಾಲೇಜ್ ಬಗ್ಗೆ ಹೇಳ್ತಿದ್ದೆ, 95,000 ಇದೆ, 3 ಕಂತು ಮೇಲೆ ಕಟ್ಟೋಕ್ಕೆ ಬೇಕಾದ್ರೆ ಹೇಳ್ತೀನಿ. ಟೀಚಿಂಗ್ ಕೂಡ ಹೇಳಿ, ನಾನು MSc ಮಾಡಿದ್ರು ನಿಮಗೆ ಟೀಚರ್ ಸಿಗ್ತಾರೆ. ಆ್ಯಂಡ್ ಅಲ್ಲಿ ನಿಮಗೆ ಕೇಳ್ತಾ ಇದ್ರು ಸ್ಟೂಡೆಂಟ್ಸು, ಇದು 95,000 ಹೇಳಿದ್ರಲ್ಲ ಬರೋರು ಏನೇನೆಲ್ಲ ಇನ್ಕ್ಲೂಡ್ ಇರುತ್ತೆ ಅಂತ ಹೇಳಿದ್ರು. ಇವಾಗ ಇನ್ ಕೇಸ್ ನೀವು ಕೆ ಥ್ರೂ ಏನಾದರೂ GP ಅಥವಾ GQ ಏನಾದರೂ ಸೀಟ್ ಅಲಾಟ್ಮೆಂಟ್ ಆಯಿತು, ಅವಾಗ ನೀವು 1,05,000 ಫೀಸ್ ಕಟ್ತೀರ, ಅದು ಓನ್ಲಿ ಫೀಸ್ ಆಯಿತು. ಮತ್ತು ಮುಂದೆ ಬೇರೆ ಕೇಳ್ತಾರೆ. ಬಟ್ ಈ ಒಂದು ಕಾಲೇಜಲ್ಲಿ 95,000ದಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಫೀಸ್ ಇದರಲ್ಲೇ ಬಂತು. ಆ್ಯಂಡ್ ಯೂನಿಫಾರ್ಮು, ರೆಕಾರ್ಡ್ ಬುಕ್ಕು, ಮತ್ತು ನಿಮಗೆ ಬರುವಂಥ ಮುಂದೆ ಕೆಲವೊಂದಿಷ್ಟು ಎಕ್ಸಾಮಿನೇಷನ್ಸ್ ಆಗಿರ್ಬೋದು, ಮತ್ತು ಕೆಲವೊಂದಿಷ್ಟು ಅಂದರೆ ಬುಕ್ಸು ಕೂಡ ಅವರೇ ಕೊಡ್ತಾರೆ. ಓಕೆ, ಇದೆಲ್ಲನೂ ಕೂಡ ಇನ್ಕ್ಲೂಡ್ ಆಗಿಬಿಟ್ಟು ಅದರಲ್ಲಿ ಇರ್ತದೆ. ಆ್ಯಂಡ್ ಕೊನೆಯದಾಗಿ ಕೆಲವೊಂದಿಷ್ಟು ಹುಡುಗರು ಹಾಸ್ಟೆಲ್ ಬಗ್ಗೆ ಕೇಳ್ತಾಯಿದ್ರಿ. ಓಕೆ, ಆ ಕಾಲೇಜು ಅಡ್ಮಿಷನ್ ಮಾಡಿಸ್ಬಿಟ್ಟಿವಿ, ಹಾಸ್ಟೆಲ್ ಏನು ಬರ್ತಾರೆ ಅಂತ ಕೇಳಿದ್ರಿ. ಸೊ ಹಂಗಾಗಿಬಿಟ್ಟು ಹಾಸ್ಟೆಲ್ ಬಗ್ಗೆ ಹೇಳೋದಂತಂದರೆ ನೋಡಿ, ಅಲ್ಲಿ ಹಾಸ್ಟೆಲ್ ನೀವೇ ನೋಡ್ಕೋಬೇಕಾಗ್ತದೆ.
ಒಂದು ನೆನ್ಪಿಡ್ಬೇಕು. ಬಟ್ BCM ಹಾಸ್ಟೆಲು SC ST ಹಾಸ್ಟೆಲು ಮೈನಾರಿಟಿ ಹಾಸ್ಟೆಲ್ಸ್ ಇದಾವೆ. ಅಪ್ಲಿಕೇಶನ್ ಹಾಕ್ರಿ, ಅಪ್ಲಿಕೇಶನ್ ಆದರೆ ಸರಿ, ಆಗದೆ ಹೋದರೆ ಒನ್ ಟೈಮ್ ನಮಗೆ ಕಾಂಟ್ಯಾಕ್ಟ್ ಮಾಡಿ ಬೇಕಾದ್ರೆ ನಾವು ಟ್ರೈ ಮಾಡೋಣ ಅಂತ, ಏನಾದರೂ ಮಾಡಿ ಟ್ರೈ ಮಾಡಿಸೋಣ. ಬಟ್ ಅದು ಹಾಸ್ಟೆಲ್ ಬಗ್ಗೆ ಜಾಸ್ತಿ ನಮ್ಮ ಮೇಲೆ ಡಿಪೆಂಡ್ ಆಗಬೇಡಿ. ಓಕೆ, ಯಾಕಂದರೆ ನಿಮ್ಗಳಿಗೆ ಗೊತ್ತಿರೋ ಹಾಗೆ ಹಾಸ್ಟೆಲ್ಸು ಎಲ್ಲನೂ ಕೂಡ ಎಲ್ಲರೂ ಕೂಡ ಅಂದರೆ ಲಿಸ್ಟಿಗೆ ಆಗೋಲ್ಲ. ಸೊ ಆ ಒಂದು ಟೈಮ್ಲಿ ಏನು ಮಾಡ್ಬೇಕು ಅಂದರೆ ಇನ್ಫ್ಲೂಯೆನ್ಸ್ ಅಂತಂದರೆ ಯಾರಿಗೆ ಗೊತ್ತಿರೋ ಕೈಲೇ ಹೇಳಿಸ್ಬಿಟ್ಟು ಹಾಸ್ಟೆಲ್ ಮಾಡಿಸ್ಬೇಕು. ಅಂಥ ಒಂದು ಕೆಲಸ ಬೇಕಾದ್ರೆ ಮಾಡ್ಬೋದು. ಬಟ್ ಅದಕ್ಕೆ ಬೇಕಾದ್ರೆ ಸಪ್ರೇಟ್ ಚಾರ್ಜ್ ಆಗುತ್ತೆ. ಬಟ್ 4 ವರ್ಷನೂ ಕೂಡ ಫ್ರೀ ಇರ್ತೀರ. ಓಕೆ, ಈ ಥರ ಏನಾದರೂ ಮಾಡೋಣಂತೆ. ಸರಿ, ಇಷ್ಟೆಲ್ಲ ಮಾಡ್ತಿದ್ರಿ, ನೀ ಅದಕ್ಕೆ ಬೇಕು ಇದೆಲ್ಲ ಅಂತ ಕೇಳ್ಬೋದು. ಫಾರ್ ಎಕ್ಸಾಂಪಲ್, ಇಷ್ಟು ದಿನ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಇಷ್ಟು ದಿನ ನನಗೆ ಸೀಟ್ ಸಿಗುತ್ತೆ ಅಂತ ವೇಟ್ ಮಾಡ್ತಿದ್ದೀರಾ, ಸೀಟ್ ಸಿಗದೆ ಅದಕ್ಕೆ ಯಾವ ರೀತಿ ಅನಿಸುತ್ತೆ? ಸೊ ಹಂಗಾಗ್ಬಿಟ್ಟು ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಆ್ಯಂಡ್ ಕೊನೆಯದಾಗಿ ಇದ್ರ ಬಗ್ಗೆ ಫುಲ್ ಇನ್ನೂ ಕೂಡ ಡೀಟೇಲ್ಸ್ ಬೇಕಂತಂದರೆ ನಾನು ಒಂದು ಇನ್ಸ್ಟಾಗ್ರಾಮ್ ನಿಮಗೆ ID ಕೊಡ್ತೀನಿ ನೋಡಿ. ಓಕೆ, ಇವಾಗ ನಿಮ್ಗೆ ಏನಾದರೂ ಕೊಡ್ತೀನಿ, ಗೋಲ್ಡನ್ ಗಣಿ 99 ಅಂತ ಇರ್ತದೆ. ಅಲ್ಲಿ ಹೋಗ್ಬಿಟ್ಟು ನನಗೆ ಮೆಸೇಜ್ ಮಾಡಿರಿ. ಇಲ್ಲಾಂತಂದರೆ ಇಲ್ಲಿ ಕಾಮೆಂಟ್ ಸೆಕ್ಷನ್ ಪಿನ್ ಮಾಡಿರ್ತೀನಿ ಅದನ್ನ. ಓಕೆ, ಅದನ್ನ ಅಲ್ಲಿ ಪ್ರೊಫೈಲ್ ಸಿಗ್ತದೆ, ಅಲ್ಲಿ ಬಿಟ್ಟು ನೀವು ಮೆಸೇಜ್ ಮಾಡಿರಿ, ನಾನು ಆಕ್ಸೆಪ್ಟ್ ಮಾಡ್ಕೊಂಡು ಆಮೇಲೆ ಮಾಡ್ತೀನಿ. ಓಕೆ ಸರ್, ಇದಿಷ್ಟು ಆ ಒಂದು ಕಾಲೇಜ್ ಬಗ್ಗೆ. ರಿಮೈನಿಂಗ್ ಇವಾಗ KCET ಸ್ಟೂಡೆಂಟ್ಸ್ ಯಾರಿದ್ರು, ನಿಮ್ಗೆ ಇನ್ ಕೇಸ್ ನೋಡ್ತಾ ಇದ್ದೀನಿ, ಇಲ್ಲೂ ಕೂಡ ನೋಡ್ತಿರ್ತಾರೆ ಒಬ್ಬೊಬ್ಬರು ಸೀಟ್ ಸಿಕ್ಕೋರು ಕೂಡ. ಅವ್ರಿಗೆ ಏನು ಹೇಳ್ದಂತಂದರೆ, ನಿಮಗೆ ಪೋಸ್ಟ್ ಪ್ರೊಸೀಜರ್ ಇವತ್ತೆಲ್ಲನೂ ಕೂಡ ಡೀಟೇಲ್ಸ್ ಹೇಳಕ್ಕೆ ಗೊತ್ತಿದೆ. ಇವತ್ತು ಚಾಯ್ಸ್ ಎಂಟ್ರಿ ಅನ್ನೋದು ಬಿಡ್ತಾರೆ 11 ಗಂಟೆ ನಂತರ. ಓಕೆ, 11 ಗಂಟೆ ಆದ ನಂತರ ಚಾಯ್ಸ್ ಎಂಟ್ರಿ ಮಾಡ್ಕೊಂಡು ಮುಂದೆಲ್ಲ ಕೂಡ ಪ್ರೊಸೆಸ್ ಹೇಳೋಣಂತೆ. ಸದ್ಯಕ್ಕೆ BS ನರ್ಸಿಂಗ್ ಸ್ಟೂಡೆಂಟ್ಸ್ ಏನು ಕೇಳಿದೆ ಅಂತಂದರೆ, ನನಗೆ ಗೊತ್ತಿರೋದು BS ನರ್ಸಿಂಗ್ ಓನ್ಲಿ. ಯಾಕೆ ಬೇರೆ ಕೋರ್ಸಸ್ ಬಗ್ಗೆ ಏನು ಹೇಳ್ಬೋದಿತ್ತು, ಬಟ್ ನನಗೆ ಬೇರೆ ಕೋರ್ಸ್ ಬಗ್ಗೆ ಅಷ್ಟೊಂದು ಡೀಟೇಲ್ಸ್ ಗೊತ್ತಿಲ್ಲ. ಸೊ ಹಂಗಾಗ್ಬಿಟ್ಟು ಈ ಒಂದು ಕಾಲೇಜ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಓಕೆ, ಯಾರೆಲ್ಲ ಸೀಟ್ ಸಿಕ್ಕಿಲ್ಲ ಅವರಿಗೆ ಮಾತ್ರ ನೆನ್ಪಿಡ್ರಿ. ಯಾಕಂದರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಹೋಗ್ತೀನಿ ಅನ್ನೋದಂದ್ರೆ ಸೀಟ್ ಕಡಿಮೆ ಇರ್ತಾವೆ, ಸೀಟ್ ಸಿಗ್ಲಿಕ್ಕಿಲ್ಲ. ಹಂಗಾಗ್ಬಿಟ್ಟು ನಾನು ಹೇಳಿದೆ. ಓಕೆ, ಯಾರ್ದೆಲ್ಲ ರ್ಯಾಂಕ್ ದೂರ ಇದೆಯೋ, 2 ಲಕ್ಷ ಮೇಲೆ ಇದೆಯೋ ಅಂಥವ್ರಂತೂ ಟ್ರೈ ಮಾಡಿಬಿಡಿ. ಓಕೆ ಸರಿ, ಎನಿವೇ ಏನಾದರೂ ನಿಮ್ಗೆ ಡೌಟ್ಸ್ ಇತ್ತಂದರೆ ನಾನು ಇನ್ಸ್ಟಾಗ್ರಾಮ್ ಹೇಳಿದೆ, ಗೋಲ್ಡನ್ ಗಣಿ 99. ಸರಿ, ಬಾಯ್.